ಬ್ಲೆಸ್ಸಿಂಗ್ ಕಾರ್ಡನ್ನು ನೀವು ತುಂಬ ಸೀರಿಯಸ್ ಆಗಿ ತಗೋಬೇಕು ಆ್ಯಂಡ್ ಇದನ್ನು ಎರಡು ರೀತಿಗಳಲ್ಲಿ ತಗೋಬೇಕು. ಒಂದು ಇಟ್ ಇಸ್ ಅ ಬ್ಲೆಸ್ಸಿಂಗ್ ಆ್ಯಂಡ್ ದಿ ಅದರ್ ಒನ್ ಇಟ್ಸ್ ಅ ಲೆಸನ್. ಅಂದರೆ ಏನರ್ಥ? ಫಸ್ಟ್ ಕಾರ್ಡ್ ಪಿಕ್ ಮಾಡೋಣ, ಅರ್ಥ ಆಯ್ತಾ? ಸೆಕೆಂಡ್ ಕಾರ್ಡು ಇಸ್ ಗೋಯಿಂಗ್ ಟು ಬಿ ಸ್ಪೆಸಿಫಿಕಲಿ ಫಾರ್ ಯು. ದ ಬ್ಲೆಸ್ಸಿಂಗ್ ಕಾರ್ಡ್ ಸೇಸ್ ಎಡ್ಯುಕೇಷನ್. ಇವಾಗ ಈ ಕಾರ್ಯಕ್ರಮನೇ ನೋಡಿ ಎಷ್ಟೊಂದು ಜನರಿಗೆ ಆಲೋಚನೆ ಆಗಿರುತ್ತೆ, ನಿಜವಾಗ್ಲೂ ಆಧ್ಯಾತ್ಮಿಕತೆ ವರ್ಕ್ ಆಗುತ್ತೆ, ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಾ? ಎಡ್ಯುಕೇಟ್ ಯುವರ್ ಸೆಲ್ಫ್. ನಾನು ಹೇಳ್ದೆ ಅಂತ ನಂಬೋದಕ್ಕೆ ಹೋಗ್ಬೇಡಿ. ಯಾವುದನ್ನು ಯಾರನ್ನು ನಿಮ್ಮ ರಿಸರ್ಚ್ ಅನ್ನು ನೀವು ಮಾಡಲೇಬೇಕಾಗತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಯೋರ್ ಕ್ವೆಶ್ಚನ್ ಇಸ್. ಬ್ಲೆಸ್ಸಿಂಗ್ ಈಸ್ ಎಡ್ಯುಕೇಟ್ ಯುವರ್ ಸೆಲ್ಫ್. ಈ ಪೀರಿಯಡ್ ವರ್ಗೂ ನಾವೇನ್ ಮಾಡ್ಬಿಟ್ಟಿದೀವಿ, ಇದೆಲ್ಲ ತಪ್ಪುಗಳನ್ನ ಮಾಡ್ಬಿಟ್ಟಿರ್ತೀವಿ. ಓಕೆ, ವಾಟ್ ನೆಕ್ಸ್ಟ್? ಅದನ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ? ಅದು ಆಗಿರೋದು ಓಕೆ, ಆಗೋಗ್ಬಿಟ್ಟಿದೆ, ಏನು ಸರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲೇ ಉತ್ತರ ಇರೋದು. ಆಗಿರೋದು ಆಗೋಯ್ತು, ಮುಗ್ದೋಗಿರೋ ಕತೆ. ಪ್ರತಿದಿನ ಹೊಸ ದಿನ, ಪ್ರತಿದಿನ ಹೊಸ ಬಿಗಿನಿಂಗು, ಹೊಸ ಅವಕಾಶ, ಸ್ಟಾರ್ಟ್ ಅ ಫ್ರೆಶ್. ಸೊ ನಿನ್ನೆ ತನಕ ಕೊಯ ಅಂತಿದ್ರೆ ಇವತ್ತು ಕೊಯ ಅನ್ಬೇಕು ಅಂತ ರೂಲ್ ಇದೆಯಾ? ಇಲ್ವಲ್ಲ. ಖುಷಿಯಾಗಿರ್ಬೋದು. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಟುಡೇಸ್ ಗೋಡೆ ಬಿ ಸೂಪರ್ ಡೇ, ಅದ್ಭುತವಾದ ದಿನ ಆಗಿರುತ್ತೆ, ಎಸ್ ಐ ಆಮ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳಿ. ಸೊ ಈಗ ಇಷ್ಟೆಲ್ಲ ಇರ್ಬೇಕಾದ್ರೆ ಲೈಫಲ್ಲಿ ಏನು ಜಗಳಗಳೇ ಆಗಲ್ಲ? ಯಾಕಾಗಲ್ಲ, ಜಗಳನೂ ಆಗುತ್ತೆ, ಕಣ್ಣೀರು ಹಾಕ್ತೀನಿ. ನ್ಯೂ ಮೂನ್, ಫುಲ್ ಮೂನ್ ಬಂದಾಗಂತೂ ನಂದೇ ಒಂದ್ ಬೇರೆ ಲೋಕದಲ್ಲೇ ಇರ್ತೀನಿ, ನಾನೇ ನಂದೇ ದೊಂಬರಾಟ ನಡೀತಾ ಇರುತ್ತೆ. ಆಗುತ್ತೆ, ಏರುಪೇರು. ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಈಗ ಚೆನ್ನಾಗಿ ಊಟ ಮಾಡಿದ್ಮೇಲೆ ಡೈರಿ ಆಗಲ್ಲಮ್ಮ, ಹೊಟ್ಟೆ ಕೆಡುತ್ತಲ್ಲ, ಏನ್ ಮಾಡಕ್ಕಾಗಲ್ಲ. ಆತರ ಅದೇನ್ ಫಾರ್ ಎವರ್ ಡೈರಿ ಇರುತ್ತಾ? ಇಲ್ಲ. ಯಾಕೆ ಇಟ್ಕೋಬೇಕು? ಎವ್ರಿಥಿಂಗ್ ಇನ್ ಲೈಫ್ ಈಸ್ ಟೆಂಪರರಿ. ಈ ರೋಲರ್ ಕೋಸ್ಟರ್ ನೋಡಿದ್ಯಾ ನೀನು? ಅದು ನಮ್ ಜೀವನನೂ ಹಂಗೆ ಹೋಗ್ತಾ ಇರುತ್ತೆ. ಒಂದ್ಸತಿ ಮಧ್ಯಮದಲ್ಲಿ ನಿಂತೋಗುತ್ತೆ, ಒಂದ್ಸತಿ ಮೇಲ್ ಹೋಗಿ ಮೇಲೆ ನಿಂತೋಗುತ್ತೆ. ಮೇಲ್ ನಿಂತಾಗ ಫಾರ್ ಆಲ್ ಯು ನೋ 10, 20, 30, 40, 50 ವರ್ಷ ಮೇಲೆ ಇರ್ಬೋದು. ಆಮೇಲೆ ಮತ್ತೆ ಮಧ್ಯಮಕ್ಕೆ ಬಂದು ಒಂದ್ 4 ವರ್ಷ ಇರ್ಬೋದು. ಆಮೇಲೆ ಕೆಳಗೆ ಬಂದು 10 ಸೆಕೆಂಡ್ ಇರ್ಬೋದು ಕೆಳಗೆ. ಏನಕ್ಕೆ ಅನ್ಕೋಬೇಕು ದಟ್ ಯೋರ್ ಲೈಫ್ ಇಸ್ ಗೋಯಿಂಗ್ ಟು ಬಿ ಡೌನ್ ಇನ್ ದ ಡೌನ್ಸ್ ಅಂತ? ಆದ್ರೆ ಇಫ್ ಯು ಕೀಪ್ ಥಿಂಕಿಂಗ್ ಲೈಕ್ ದಟ್, ಏನಪ್ಪ ಗೊತ್ತಿಲ್ಲ, ಏನು ಸರಿ ನಡೀತಲ್ಲ. ಅದು ಕೆಲವರು ಇರ್ತಾರೆ ಹೇಳೋರು. ಇಲ್ಲ, ನನಗೆ ನೀನ್ ಬೈದು ಹೇಳಿದ್ದೆ ಅನ್ಸ್ತಿ, ಇದೆಲ್ಲ ಹೇಳಬೇಡ ಅಂತ. ಕೆಲವರು ಹೇಳ್ತಾರೆ ಕಣ್ ದೃಷ್ಟಿ ಆಗುತ್ತೆ, ಏನೋ ಕೆಟ್ಟ ದೃಷ್ಟಿ ಬೀಳುತ್ತೆ, ಅದಕ್ಕೆ ಇದ್ರೂ ಇಲ್ಲ ಅಂತ ಹೇಳ್ಕೋಬೇಕು ಅಂತ. ದಟ್ ಇಸ್ ಅ ರಾಂಗ್ ಆಟಿಟ್ಯೂಡ್. ಇದ್ರೆ ಇದೆ, ಇಲ್ಲ ಅಂದ್ರೂ ಇಲ್ಲ ಇದೆ. ಎಲ್ಲೋ ಲೋಕದಲ್ಲಿ ಇದೆ, ಟೈಮ್ ಬಂದಾಗ ಅದು ಬರುತ್ತೆ ನಮ್ಮ ಹತ್ರ ಅಷ್ಟೇ. ಇದೆ, ಇಲ್ಲ ಅಂತ ಹೇಳಬಾರ್ದು. $1 million ಇದೆಯಾ? ಇದೆಯಲ್ಲ. ಬಿಲ್ ಗೇಟ್ಸ್ ಹತ್ರ ಇದೆಯಲ್ಲ, ಅಂಬಾನಿ ಹತ್ರ ಇದೆಯಲ್ಲ. ಇದೆ, $1 million ಇದೆ ಗುರು. ಇಲ್ಲ ಅಂತ ಯಾರು ಹೇಳ್ತಾರ? ಮತ್ತೆ ಇದೇ ಲೋಕದಲ್ಲಿ ಇದೆ, ಅದ್ ನನ್ನ ಹತ್ರ ಬರಲ್ಲ ಅಂತ ಹೇಳ್ತೀವ? ಇಲ್ಲ, ಯಾರು ಗೊತ್ತು. ಇವಾಗ ಈ ಕಾರ್ಯಕ್ರಮ ನೋಡಾದ್ಮೇಲೆ ಫೋನ್ ಮಾಡ್ಬೋದು ನಂಗೆ, ಅಂಬಾನಿ ಶಿಟಿ ಪ್ಲೀಸ್ ಕಮ್ ಟು ಬಾಂಬೆ, ವಿ ವಾಂಟ್ ಟು ಗಿವ್ ಯು ಸಮ್ ಆಫ್ ಅವರ್ ಪ್ರಾಪರ್ಟಿ ಅಂತ. ಪಾಯಿಂಟ್ ಇಸ್ ದಟ್ ಎವ್ರಿಥಿಂಗ್ ಇಸ್ ದೇರ್ ವಿತ್ ಇನ್ ದ ಯೂನಿವರ್ಸ್. ಇಲ್ಲೇ ಅಡ್ಡಾಡ್ತಾ ಇದೆ, ಅದೊಂದು ಇಲ್ಲೇ ಸೈಕಲ್ ಹೊಡಿತಾ ಇದೆ. ನಿನ್ನ ಹತ್ರ ಇಲ್ಲ ಅಂದ್ರೆ ನನ್ನ ಹತ್ರ, ನನ್ನ ಹತ್ರ ಇಲ್ಲ ಅಂದ್ರೆ ಅವ್ರ ಹತ್ರ, ಅವ್ರ ಹತ್ರ ಇವ್ರ ಹತ್ರ, ಯಾರ ಹತ್ರ ಆದ್ರೂ ಇದ್ದೇ ಇರುತ್ತೆ. ಬ್ರಹ್ಮಾಂಡದಲ್ಲಿ ಭೂಮಿ ಸಣ್ಣದಾಗಿರೋ ಒಂದು ಡಾಟ್ ಅಷ್ಟೇ. ನಾವು ಭೂಮಿಯ ಸಣ್ಣದಾಗಿರೋ ಇನ್ನೊಂದು ಡಾಟ್. ಹಂಗಿರುವಾಗ ಯಾಕೆ ಇಷ್ಟ? ಇನ್ನೊಂದು ಬ್ರಹ್ಮಾಂಡನೂ ಇರ್ಬೋದು, ಇನ್ನೊಂದು ಯೂನಿವರ್ಸ್ ಇದೆ, ಅದು ಬೇರೆ ರೀತಿಯ ಒಂದು ಸಬ್ಜೆಕ್ಟ್ ಅದು ಅಲ್ವಾ? ಸೊ ದ ಪಾಯಿಂಟ್ ಇಸ್, ಏನ್ ಬೇಕೋ ಎಲ್ಲ ಇದೆ, ಎಲ್ಲ ಸಿಗುತ್ತೆ. ಸ್ಟಾರ್ಟ್ ಸೇಯಿಂಗ್ ದಟ್ ಅಷ್ಟೇ. ಖುಷಿಯಾಗಿದ್ಯಾ? ಅಬ್ಸಲ್ಯೂಟ್ಲಿ ಬಂಬಾಟ್ ಆಗಿದ್ದೀನಿ, ಆಸ್ ಪಟಾಕಿ ಇಸ್ ಎವರ್. ಆಲ್ವೇಸ್ ಸೇ ದಟ್. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಐಶ್ವರ್ಯ, ಆಸ್ತಿ, ಸಂತೋಷ, ಸಮೃದ್ಧಿ. ನಾನು ಯಾವಾಗ್ಲೂ ಹೇಳ್ತೀನಿ, ಭಗವಂತ ವಾಯ್ಸು ವಯಸ್ಸು ಎರಡು ಕೊಟ್ಟಿದ್ದಾನಪ್ಪ. ಅದಕ್ಕೆ ತುಂಬಾ ಖುಷಿಯಾಗಿದೆ. ಇನ್ನೇನ್ ಬೇಕಾಗಿದೆ ಅಲ್ವಾ? ಎಲ್ಲರೂ ಅಷ್ಟೇ ಖುಷಿಯಾಗಿರಕ್ ಟ್ರೈ ಮಾಡ್ಬೇಕು. ಟ್ರೈ ಇನ್ನೂ ಕಲ್ತಿಲ್ಲಮ್ಮ, ನೀನು ಕಲ್ತಿಲ್ಲ. ಶ್ರುತಿ ಸವಾಸ ಮಾಡಿದ್ರು ಟ್ರೈ ಏನೋ ಮಾಡೋಣ ಬಿಟ್ಟಿಲ್ಲ ನಾನು ಅಂದ್ರೆ ಈ ಟೈಮಲ್ಲಿ, ಈ ಸೆಕೆಂಡಿಗೆ ಬಿಡ್ತೀನಿ ನಾನು. ಈ ಟೈಮಲ್ಲಿ ಒಂದು ತಪ್ಪಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನಿಮ್ಗೆ. ಸಿ ದ ಟ್ರಯಲ್ ಹ್ಯಾಪನ್ಸ್ ಓನ್ಲಿ ವೆನ್ ಯು ಹ್ಯಾವ್ ಕಾನ್ಸ್ಟಿಪೇಷನ್. ಇಟ್ಸ್ ವೆರಿ ಪೇನ್ಫುಲ್ ಥಿಂಗ್, ಗೊತ್ತಾಯ್ತಾ? ಸೊ ದಯವಿಟ್ಟು ಟ್ರೈ ಅನ್ನೋ ಪದನ ಬಳಸೋದು ನಿಲ್ಸ್ರಪ್ಪ. ಕಾನ್ಸ್ಟಿಪೇಷನ್ ಅಂತ ಪಾಪ ಅಲ್ಲಿ ಮಾತ್ರ ಟ್ರಯಲ್. ಅದು ಎಷ್ಟು ಸಂಕಟ ಇರುತ್ತೆ ಅವ್ರಿಗೆ ಅಂತ ಅವ್ರಿಗೆ ಗೊತ್ತದು. ಹಂಗಿರೋವಾಗ ಯಾಕೆ ಟ್ರೈ ಅಂತ ಪದ ಇಲ್ಲ ಶ್ರುತಿ, ನಿಮ್ ಸವಾಸ ಮಾಡಿದ್ಮೇಲೆ ನಾನು ಅದನ್ನ ಬಿಡ್ಲೇಬೇಕು. ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ನೀ ಬಿಟ್ಟಿಲ್ಲ. ಇಲ್ಲ ಬಿಟ್ಟೆ. ನಾನು ಯೂಶಲಿ ಹೇಳ್ತೀನಿ, ಅಕಸ್ಮಾತ್ ನೀವ್ ಮಾಡ್ಲಿಲ್ಲ ಅಂದ್ರೆ ನಿನ್ ಹೆಸರೇ ಚೇಂಜ್ ಮಾಡ್ಬಿಡ್ತೀನಿ ಅಂತ. ನನ್ನ ಹೆಸರು ಚೇಂಜ್ ಮಾಡ್ಕೊಳಗಲ್ಲ, ಹೋಗಲ್ಲ. ನೋಡಿದ್ರ ಇನ್ನೂ ನನ್ನ ಹೆಸರು ಚೇಂಜ್ ಮಾಡ್ಕೊಳ್ಳಿ, ನನ್ನ ಹೆಸರೇ ಚೇಂಜ್ ಮಾಡ್ಬಿಡ್ತೀನಿ. ಇಲ್ಲ ನಾನು ಅಷ್ಟೇ ಚೇಂಜ್ ಆಗೇ ಆಗ್ತೀನಿ. ಇಲ್ಲಾಂದ್ರೆ ನಿನ್ನ ಹೆಸರು ಚೇಂಜ್ ಮಾಡ್ಬಿಡ್ತೀನಿ. ನನ್ನ ಹೆಸರು ಸ್ಪೆಷಲ್ ಆಗಿದೆ ಅಲ್ವಾ? ನನ್ನ ಹೆಸರು ಚೇಂಜ್ ಮಾಡಕ್ ಸಾಧ್ಯ. ನಾನ್ ಚೇಂಜ್ ಮಾಡಿದ್ರು
ಆಕ್ಚುಲಿ ನನ್ನ ಹೆಸರು ಯಪ್ಪ ನಾನು ಇರೋದಕ್ಕೂ ನನ್ನ ಹೆಸರಿಗೂ ಸಂಬಂಧನೇ ಇಲ್ಲ ಅನ್ನೋ ತರ ಜನ ಅನ್ಕೊಂಡ್ಬಿಟ್ಟವ್ರೆ. ಏನ್ ಮಾಡೋಣ ಹೇಳಿ? ಪಾಂಚಾಲಿ ಕತೆಗೆ ಹೋಗ್ಬೇಕಮ್ಮ ಇವಾಗ. ಬೇಡ ಬೇಡ ಬೇಡ. ಎನಿವೇಸ್ ನನ್ಗೆ ಇವಾಗ ಕಾರ್ಡ್ ಬೇಕಲ್ಲ. ಕಾರ್ಡಾ? ಬ್ಲೆಸ್ಸಿಂಗ್ ಕಾರ್ಡ್ಸ್. ಸೊ ಇವಾಗ ಬ್ಲೆಸ್ಸಿಂಗ್ ಕಾರ್ಡ್ಸ್ ಇದೆ ನಮ್ಮ ಹತ್ರ. ನೀವು ನಿಮ್ಗೆ ಏನು ಬೇಕು ಅದನ್ನ ಪ್ರಶ್ನೆ ಕೇಳ್ಕೊಳ್ಳಿ. ಕನ್ಫ್ಯೂಷನ್ಸ್ ಇದೆಯಾ ಅಲ್ಲಿಗೆ ಅದಕ್ಕೂ ಕೂಡ ನಿಮಗೆ ಇಲ್ಲಿ ಆನ್ಸರ್ ಸಿಕ್ಬಿಡತ್ತೆ. ಸೊ ಶ್ರುತಿ ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಶುರು ಮಾಡೋಣ ನಾವು. ಮ್ಯಾಜಿಕಲಿ ಬ್ಲೆಸ್ಸಿಂಗ್ ಕಾರ್ಡ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ದೇವರಾಣೆಗೂ ಇಲ್ಲಿನವರೆಗೂ ಯಾರಿಗೂ ಗೊತ್ತಾಗಿಲ್ಲ. Correct. ಅಂದರೆ ಪ್ರತಿ ವಾರ ಮಂಗಳವಾರ ನಾನು ಬ್ಲೆಸ್ಸಿಂಗ್ ಕಾರ್ಡ್ಸನ್ನು ನಾನು ಇನ್ಸ್ಟಾಲಿ ಪಿಕ್ ಮಾಡ್ತೀನಿ @ಪಟಾಕಿ ಶ್ರುತಿ ಬೈ ದ ವೇ, ಜಸ್ಟ್ ಟು ಲೆಟ್ ಯು ನೋ. ಓಕೆ, ಸೊ ಆ ವಾರದಲ್ಲಿ ಏನೇ ಜನ ಅನ್ಕೊಳ್ತಿದ್ರಿ, ಏನೇ ಅನುಭವಿಸಿರ್ಲಿ, ಅದು ಕರೆಕ್ಟಾಗಿ ಉತ್ತರ ಸಿಕ್ಬಿಡುತ್ತೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಒಂದು ಪರ್ಟಿಕ್ಯುಲರ್ ವಾರ ಕಾಮನ್ ಸೆನ್ಸ್ ಅಂತ ಬಂದಿತ್ತು ಬ್ಲೆಸ್ಸಿಂಗ್ ಕಾರ್ಡ್ ಮೆಸೇಜು. ಆ ವಾರ ಎಷ್ಟು ಗೊಂದಲಗಳಾಯಿತು ಅಂದರೆ ನಮ್ಮ ಬೆಂಗಳೂರಲ್ಲಿ ಯಾವ್ಯಾವ ರೀತಿಯಲ್ಲಿ ಜನಗಳು ತಗ್ಲಾಕೊಂಡ್ರು ಅಂದರೆ ಎಲ್ಲರೂ ಲೈಕ್ ಶಾಕ್ ಸರ್ ಮೇಡಮ್ ಹೌ ಅಂತ. ದಟ್ ಈಸ್ ಹೌ ಇಟ್ ಈಸ್. ಬ್ಲೆಸ್ಸಿಂಗ್ ಕಾರ್ಡನ್ನು ನೀವು ತುಂಬ ಸೀರಿಯಸ್ ಆಗಿ ತೊಗೋಬೇಕು. ಆ್ಯಂಡ್ ಇದನ್ನು 2 ರೀತಿಗಳಲ್ಲಿ ತೊಗೋಬೇಕು. ಒಂದು, ಇಟ್ ಈಸ್ ಅ ಬ್ಲೆಸ್ಸಿಂಗ್ ಆ್ಯಂಡ್ ದಿ ಅದರ್ ಒನ್ ಇಟ್ಸ್ ಅ ಲೆಸನ್. ಅಂದರೆ ಏನರ್ಥ? ಆಶೀರ್ವಾದನೂ ಸರಿ, ಪಾಠನೂ ಸರಿ ಅಂದರೆ ಏನರ್ಥ? ಅರ್ಥ ಆಗತ್ತೆ. ಇವಾಗ ನಿನ್ನ ಪ್ರಶ್ನೆ ನಿಂಗೆ ರೆಡಿನಾ? ನಂದು ರೆಡಿ. ಮತ್ತು ನಮ್ಮ ಜನರಲ್ ಮನಸ್ಸಲ್ಲಿ ಏನೇನಿದೆ ಅದು ರೆಡಿ. ಓಕೆ, ಡನ್. ಇವಾಗ ಸೊ ಫಸ್ಟ್ ಕಾರ್ಡು ಜೆನರಿಕ್ ಆಗಿ ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ಯಾರ್ಯಾರ್ದು ಏನು ಪ್ರಶ್ನೆ ಇದೆಯೋ ಆ ಪ್ರಶ್ನೆಗೆ ಉತ್ತರ ಫಸ್ಟ್ ಕಾರ್ಡ್ ಪಿಕ್ ಮಾಡೋಣ. ಅರ್ಥ ಆಯ್ತಾ? ಸೆಕೆಂಡ್ ಕಾರ್ಡು ಇಸ್ ಗೋಯಿಂಗ್ ಟು ಬಿ ಸ್ಪೆಸಿಫಿಕಲಿ ಫಾರ್ ಯು. ಓಕೆ. ದ ಬ್ಲೆಸ್ಸಿಂಗ್ ಕಾರ್ಡ್ ಸೇಸ್ ಎಡ್ಯುಕೇಷನ್. ಈಗ ದಿಸ್ ಇಸ್ ಓನ್ಲಿ ಅ ಬ್ಲೆಸ್ಸಿಂಗ್ ಆ್ಯಂಡ್ ದಿಸ್ ಇಸ್ ಓನ್ಲಿ ಅ ಲೆಸನ್. ಅರ್ಧಕ್ಕರ್ಧ ಸಮಸ್ಯೆ ಜೀವನದಲ್ಲಿ ಯಾಕೆ ಆಗ್ತಿದೆ? ಅವೇರ್ನೆಸ್ ಇಲ್ಲ, ಜನರಿಗೆ ಮಾಹಿತಿ ಇಲ್ಲ. ದೇ ಆರ್ ನಾಟ್ ಎಡ್ಯುಕೇಟೆಡ್ ಅಬೌಟ್ ಇಟ್. ಇವಾಗ ಈ ಕಾರ್ಯಕ್ರಮನೇ ನೋಡಿ ಎಷ್ಟೊಂದು ಜನರಿಗೆ ಆಲೋಚನೆ ಆಗಿರುತ್ತೆ, ನಿಜವಾಗ್ಲೂ ಆಧ್ಯಾತ್ಮಿಕತೆ ವರ್ಕ್ ಆಗುತ್ತೆ, ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಾ? ಎಡ್ಯುಕೇಟ್ ಯುವರ್ ಸೆಲ್ಫ್. ನಾನು ಹೇಳಿದೆ ಅಂತ ನಂಬೋದಕ್ಕೆ ಹೋಗ್ಬೇಡಿ. ಯಾವುದನ್ನು ಯಾರನ್ನು ನಿಮ್ಮ ರಿಸರ್ಚನ್ನು ನೀವು ಮಾಡಲೇಬೇಕಾಗತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಯೋರ್ ಕ್ವೆಶ್ಚನ್ ಇಸ್. ಬ್ಲೆಸ್ಸಿಂಗ್ ಈಸ್ ಎಡ್ಯುಕೇಟ್ ಯುವರ್ ಸೆಲ್ಫ್. ಡೆಲ್ವ್ ಡೀಪರ್ ಇನ್ ಟು ದ ಮ್ಯಾಟರ್. ಮಾಹಿತಿನ ಪಡ್ಕೊಳ್ಳಿ, ಆನ್ಸರ್ನ ತಿಳ್ಕೊಳ್ಳಿ. ಓನ್ಲಿ ದೆನ್ ಪಿಕ್ ವಾಟ್ ಯು ವಾಂಟ್ ಟು ಪಿಕ್. ನಿನಗೂ ಇದೇ ಆನ್ಸರ್ ಬಂತಲ್ವಮ್ಮ? ಹೌದು. ಎಡ್ಯುಕೇಟ್ ಯುವರ್ ಸೆಲ್ಫ್ ಅಂತ ನೀನು 5 ನಿಮಿಷದ ಹಿಂದೆ ಒಂದು ಪ್ರಶ್ನೆ ಕೇಳಿದೆ. ಹೌದು. ಐ ಮೀನ್ ಪರ್ಸನಲ್ ಆಗಿ ಆಫ್ ಕ್ಯಾಮ್ರಾ. ಆ ಪ್ರಶ್ನೆಗೆ ಉತ್ತರ ನೋಡು, ಎಡ್ಯುಕೇಟ್ ಯುವರ್ ಸೆಲ್ಫ್. ಎಸ್. ನೀನು ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡಿದಾಗ, ತಿಳ್ಕೊಂಡಾಗ ನಿಜವಾದ ರೂಪ, ಆಟೋಮ್ಯಾಟಿಕ್ಲಿ ವಿಲ್ ಗೆಟ್ ದಿ ಆನ್ಸರ್. ಸೊ ಇದು ಲೆಸನ್ ಕೂಡ. ಇಫ್ ಯು ಡೋಂಟ್ ಎಡ್ಯುಕೇಟ್ ಯುವರ್ ಸೆಲ್ಫ್ ಏನಾಗುತ್ತೆ? ರಾಂಗ್ ಚಾಯ್ಸ್ ಆಗುತ್ತೆ. ಎಡವಟ್ಟಾಯ್ತು, ತಲೆ ಕೆಟ್ಟು ಹೋಯ್ತು ಅಂತ ಆಡ್ಬೇಕಾಗತ್ತೆ. ಸೊ ಎಡ್ಯುಕೇಶನ್ ಈಸ್ ಯೋರ್ ಬ್ಲೆಸ್ಸಿಂಗ್ ಕಾರ್ಡ್. ಹೇಗೆ? ನೈಸ್. ಓಕೆ. ಸೊ ಡು ಯು ವಾಂಟ್ ಟು ಪಿಕ್ ಎನಿಥಿಂಗ್ ಎಲ್ಸ್? ಯಾ. ಡು ಯು ಹ್ಯಾವ್ ಅ ಪರ್ಟಿಕ್ಯುಲರ್ ಕ್ವೆಶ್ಚನ್ ಇನ್ ಯೋರ್ ಮೈಂಡ್? ಮಹಾಜನಗಳಿಗೆ ಹೇಳೋ ಥರ ಇದೆಯಾ ಪ್ರಶ್ನೆ? ಮಹಾಜನರಿಗೆ ಹೇಳೋ ಥರ ಇಲ್ಲ. ಸೊ ಅವರ ಇದರಲ್ಲಿ ತಿಳ್ಕೊಳ್ಳಿ, ಸರಿ ಅವ್ರು ಅನ್ಕೊಳ್ಳಿ. ಸರಿ, ನೀವು ಪಿಕ್ ಮಾಡು ನೋಡೋಣ. ಐ ವಿಲ್ ಟೆಲ್ ಯು. ನಿನಗೆ ಪ್ರಶ್ನೆ ಗೊತ್ತಾ? ಶಫಲ್ ಮಾಡೋಣ ಒಂದ್ಸತಿ. ಬೇಡ, ಆಲ್ರೆಡಿ ಶಫಲ್ಡ್. ಎನರ್ಜಿ ಇಸ್ ಆಲ್ರೆಡಿ ದೇರ್. ಈ ಸತಿ ನಾ ಪಿಕ್ ಮಾಡಲ್ಲ, ಬಿಕಾಸ್ ನೀ ಪಿಕ್ ಮಾಡ. ಅಂಡ್ ಬ್ಲೆಸ್ಸಿಂಗ್ ಕಾರ್ಡ್ಸ್ ನ ಪಿಕ್ ಮಾಡುವಾಗ ಯೋಚನೆ ಮಾಡ್ಕೊಂಡು ABCD ಇಂಕಿ ಪಿಂಕಿ ಪಾಂಕಿ ಅದೆಲ್ಲ ಮಾಡಂಗಿಲ್ಲ. ಜಸ್ಟ್ ಸಪೋಸ್ ಟು ಗೋ. ಯುವರ್ ಹ್ಯಾಂಡ್ ವಿಲ್ ಗೈಡ್ ಯು. ಎಸ್. ಹೋಗು, ಗೋ ಇನ್. ನೋಡಿ, ವೆನ್ ಶಿ ವಾಂಟೆಡ್ ಟು ಪಿಕ್ ಅಪ್, ಅಲ್ಲಿಂದ ಶುರು ಮಾಡಿದ್ಲು. ಇವಾಗ ತಗೊಳ್ಳುವಾಗ ನಿಜವಾಗ್ಲೂ ಇಲ್ಲಿಂದ ತಗೊಳ್ತಾ ಇದ್ದಾಳೆ. ತಡಾ! ಸರ್ಪ್ರೈಸ್. ವಾವ್, ಏನೋ ಸರ್ಪ್ರೈಸ್ ಇದೆ ನನಗೆ. ದಟ್ ಈಸ್ ಯುವರ್ ಬ್ಲೆಸ್ಸಿಂಗ್. ಎಸ್. ಅಂದರೆ ನೀನು ಅನ್ಕೊಂಡಿರೋ ವಿಷಯ ವಿಲ್ ಬಿ ಮಚ್ ಮೋರ್ ಸರ್ಪ್ರೈಸಿಂಗ್ ದೆನ್ ವಾಟ್ ಯು ಥಿಂಕ್. ನೀನೇ ಅಂತ ಅನ್ಕೊಂಡಿರ್ತೀಯ, ಬಟ್ ಇಟ್ ಎಂಡ್ ಅಪ್ ಬೀಯಿಂಗ್ Z. ನೌ ಸಿನ್ಸ್ ದಿಸ್ ಈಸ್ ಅ ಬ್ಲೆಸ್ಸಿಂಗ್ ಕಾರ್ಡ್, ಇಟ್ಸ್ ಇನ್ ಗುಡ್ ಲೈಟ್. ಗೊತ್ತಾಯ್ತಾ? ಆದರೆ ಇದು ಪಾಠ ಸಹ. ಓಕೆ, ಡನ್. ಆಯ್ಕೆಗಳು ನನ್ನ ಮುಂದೆ ಇದೆ. Be ready to get surprised. Yes, by the universe. I'm waiting. Thank you, universe. Love you. Take care of me. He's taking care of everybody, Papa. No, only me. ಇದೇ ತಪ್ಪು. ತಮಾಷೆ ಮಾಡಿದ್ರೆ ಅಕ್ಕ ಹಂಗೆ ರೈಸೇ ಆಗ್ಬಿಟ್ರು. ಎಲ್ಲರಿಗೂ ತಗೊಬೇಕು. ಓಕೆ, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು. ಹೌದಾ? ನಾನೊಬ್ಳೆ ಖುಷಿಯಾಗಿದ್ರೆ ಇನ್ನೊಬ್ರು ಯಾರೋ ನನಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನನ್ನ ಖುಷಿ ನನ್ನ ಹತ್ರನೇ ಇರುತ್ತೆ, ಹಂಚ್ಕೊಳಕ್ಕೆ ಆಗಲ್ಲ ಅಲ್ವಾ? ಸೊ ಎಲ್ಲರೂ ಖುಷಿಯಾಗಿರ್ಬೇಕು. ಎಲ್ಲರೂ ಖುಷಿ. ಎನಿವೇಸ್ ಒಂದು ಸರ್ಪ್ರೈಸ್. ಅಯ್ಯೋ, ನನಗೆ ಎಕ್ಸೈಟ್ ಆಗೋಯ್ತು ಇವಾಗ. ಹಿಂಗೆ ಏನ್ ಸರ್ಪ್ರೈಸ್ ಬರ್ಬೋದು, ಯಾವ ಕಡೆಯಿಂದ ಬರ್ಬೋದು ಹೇಳ್ಬೇಕು. ಓಕೆನಾ? ಸರ್ಪ್ರೈಸ್ ವಾಟ್ ಯು ರಿಸೀವ್. ಖಂಡಿತ. ಐ ಥಿಂಕ್ ನೆಕ್ಸ್ಟ್ 2 months ಅಂತ ಒಂದಿದೆ, ಒಂದು ನೆಕ್ಸ್ಟ್ ವೀಕ್ ಅಂತ ಇದೆ.
waiting for ಫಾರ್ ಆಲ್ ಇಂಡಸ್ಟ್ರಿಯಿಂದ ಯಾರೋ ಫೋನ್ ಮಾಡಿದ್ರೆ ಪಾಂಚಲಿ ನೀವು ಯಾಕೆ ಸಿನಿಮಾ ಮಾಡ್ಬಾರ್ದು ನನ್ನ ಜೊತೆ ಅಂತ. ಅಲ್ವಾ? You never know. Who knows? Exactly. Who knows? That's what manifestation is all about. Who knows? ಅಲ್ವಾ? ನಿನ್ಗೆ ಫೇಸ್ ರೀಡಿಂಗ್ ಬರುತ್ತಾ, ಮೈಂಡ್ ರೀಡಿಂಗ್ ಬರುತ್ತಾ? ಏನು ಬರಲ್ಲಮ್ಮ. ಮತ್ತೇನು ಬರ್ದಲ್ಲ ಏನೇನೋ ಹೇಳ್ಬಿಡ್ತಾರೆ. ನನಗೆ ನನ್ನ ಫೇಸೇ ರೀಡ್ ಮಾಡೋಕ್ಕಾಗಲ್ಲ, ಇನ್ನು ಬೇರೆಯವ್ರದ್ದು ಏನು ರೀಡ್ ಮಾಡ್ತೀನಿ ಅಲ್ವಾ? ಸದ್ಯ. ಹೌದು, ಅದೊಂದು ಕಲ್ತ್ಕೊಂಬೇಡಮ್ಮ, ಬೇಡವೇ ಬೇಡ ಅದು. ಆಮೇಲೆ ನಿಮಗೆ ನೋಡಿದ ತಕ್ಷಣ ಏನಾದ್ರು ಹೇಳ್ಬೇಕು ಅನ್ಸೋದು, ಆಮೇಲೆ ಅದಾಗೋದು ಅದಾಗದೇ ಇರೋದು, ಅಯ್ಯೋ ದೇವ್ರೆ ಬೇಡ ಗುರು, ಬೇಡ. ನೀನು ಅದು ಕಲ್ತ್ಕೊಂಡೆ. ಯಾರು ಯಾರ ಫ್ಯೂಚರಲ್ಲೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲಮ್ಮ, ಅನ್ಲೆಸ್ ಅಂಡ್ ಅಂಟಿಲ್ ಇವ್ರು ಅವಧೂತರು, ಗೊತ್ತಾಯ್ತಾ? ಹೌದು. ಸೊ ಹಂಗಿರುವಾಗ ಯಾರ ಭವಿಷ್ಯನೂ ನಾವು ನುಡಿಯೋಕ್ಕಾಗಲ್ಲ. ಒಬ್ಬರೇ ನುಡಿಬೋದು ನಮ್ಮ ಭವಿಷ್ಯನ. ನಾವು ಮಾತ್ರ ನಮ್ಮ ಭವಿಷ್ಯ ನುಡಿಬೋದು. ಇವತ್ತು ಚೆನ್ನಾಗಿ ಕುಡಿದ್ರೆ ನಾಳೆ ಲಿವರ್ ಹಾಳಾಗತ್ತೆ ಅಂತ ಗೊತ್ತಿರುತ್ತೆ, ಗೊತ್ತಾಯ್ತಾ? ಅದೇ ಹೇಳಿದ, ನಮ್ಮ ಭವಿಷ್ಯ ನಾವೇ ನುಡಿಯಕ್ ಸಾಧ್ಯ. ಸೊ ಹಾಗಾಗಿ ನಂತರನೇ ಯಾರೆಲ್ಲ ಈ ಮನ್ಸಲ್ಲಿ ಏನೋ ಒಂದು ಅನ್ಕೊಂಡಿರ್ತಾರೆ ಅವ್ರಿಗೆ ಕೂಡ ಸರ್ಪ್ರೈಸ್ ಆಗುತ್ತೆ. ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಆಯ್ತಾ? ಕೆಟ್ಟದಕ್ಕೆ ಮಾಡ್ತೀರಾ, ಒಳ್ಳೇದಕ್ಕೆ ಮಾಡಕ್ಕಾಗಲ್ವಾ? ಪ್ಲೀಸ್ ಮಾಡಿ. ಎಡ್ಯುಕೇಟ್ ಯೋರ್ ಸೆಲ್ಫ್ ಅಂಡ್ ದೆನ್ ಯುಲ್ ಬಿ ಸರ್ಪ್ರೈಸ್ಡ್. Yes. ಕಂಗ್ರ್ಯಾಚುಲೇಷನ್ಸ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕುಂಭಮೇಳದ್ದೊಂದು ಚೂರು ಹೇಳಿದ್ಮೇಲೆ ನಮ್ಮ ಎಪಿಸೋಡ್ನ ನಾವು ಮುಗಿಸೋಣ. ಏನೂ ಅಲ್ಲ, ಎಲ್ಲರೂ ಹೇಳ್ತಾರೆ ಕುಂಭ ಇಸ್ ಸರ್ರಿಯಲ್, ಇಟ್ಸ್ ಬ್ಯೂಟಿಫುಲ್ ಅಂತ. ಅದು ನಿಜಾನೇ. ಅದಕ್ಕೆ ಕುಂಭಕ್ಕೆ ಯಾಕೆ ಹೋಗಬೇಕು ಅಂತ ತುಂಬ ಜನರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಲ್ಲಿ ಪಾಪ ಹೋದ್ರು ಬಹಳಷ್ಟು ಜನರನ್ನ ನೋಡೋದಕ್ಕೆ, ನಮ್ಮ ನಾಗಾ ಸಾಧುಸ್ನ ನೋಡೋದಕ್ಕೆ, ಅದೆಲ್ಲ ನಿಜಾನೇ. ಅವ್ರನ್ನೆಲ್ಲ ನೋಡಬೇಕಾಗಿತ್ತು, ಮಾಡಬೇಕಾಗಿತ್ತು. ಆದರೆ ನಿಜವಾದ ಪವಾಡ ಕುಂಭಲ್ಲಿ ಏನು ಗೊತ್ತಾ? ಪುಣ್ಯ ಕ್ಷೇತ್ರದಲ್ಲಿ ಅಷ್ಟು ಗುರುಗಳು ಬಂದಿದ್ದಾರೆ, ಸೇರಿದ್ದಾರೆ ಅಂತ ಅಲ್ಲ. ಗುರುಗಳು ಯಾಕೆ ಸೇರ್ತಾರೆ ಗೊತ್ತಾ ಕುಂಭಲ್ಲಿ? ಅಷ್ಟು ಭಕ್ತಾದಿಗಳ ಪಾದ ಮಣ್ಣು ಮೇಲಿರುತ್ತೆ ಅಂತ. ಅವರ ಪಾದದ ಸ್ಪರ್ಶನ ಆ ಗುರುಗಳು ತಗೊಳ್ತಾರೆ. ಸೊ ಕುಂಭಿನ ಪವಿತ್ರತೆ ಈಸ್ ದೋಸ್ ಮೆನಿ ಡಿವೋಟೀಸ್, ಅಷ್ಟೊಂದು ಭಕ್ತಾದಿಗಳ ಪ್ರೀತಿ, ಭಕ್ತಿ, ಅವರ ಆಸೆಗಳು ಎಲ್ಲ ಸೇರಿರುವ ಭೂಮಿ ಅದು. ಸೊ ಕುಂಭಿಂದ ನಾವು ಮಣ್ಣನ್ನು ತೊಗೊಂಡ್ಬರ್ತೀವಿ, ಗಂಗೆಯಿಂದ ಮಣ್ಣನ್ನು ತೊಗೊಂಡ್ಬರ್ತೀವಿ. ಆ ಮಣ್ಣು ಅಲ್ಲಿ ಗುರುಗಳು ನಡೆದಿದ್ದಾರೆ ಅಂತ ಅಲ್ಲ, ಅಷ್ಟು ಭಕ್ತಾದಿಗಳು ನಡೆದಿದ್ದಾರೆ ಅಂತ. ದ್ಯಾಟ್ ಈಸ್ ದ ರಿಯಲ್ ಪವರ್. ಇದೆ ಗಂಗಾದು ಮಣ್ಣು, ಸಿಲ್ವರ್ ಕಲರಲ್ಲಿ ಸ್ಪಾರ್ಕಲ್ ಆಗುತ್ತೆ ಆ ಮಣ್ಣು. ಅದು ಹೆಂಗೆ ಅಂತ ಗೊತ್ತಿಲ್ಲ. ಸುಮಾರು ಜನರು ನನ್ನ ಭೇಟಿ ಮಾಡಿದಾಗ ಹೇಳ್ತಾರೆ, ಮೇಡಮ್ ಪ್ಲೀಸ್ ಒಂದು ಪ್ಯಾಕೆಟ್ ಕೊಡ್ತೀರಾ ಗಂಗೆನ ಮಣ್ಣು ಅಂತ. ಲೈಕ್ ಶೋರ್, ಕೊಡ್ತೀನಿ, ನಿಮಗೂ ಕೊಡ್ತೀನಿ. ವಾವ್. ಎಸ್, ಕುಂಭಕ್ಕೆ ಹೋಗಿ ಬಂದಿದ್ರ. ಸೊ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಜೊತೆ ಬಂದಿದ್ಯಾ. ಸೊ ಅದನ್ನು ನಮಗೂ ಕೊಡ್ತೀನಿ ಅಂತ ಹೇಳ್ತಿದ್ಯಾ. ಅದಕ್ಕಿಂತ ಸಂತೋಷ ಯಾವುದಿದೆ? ಎಲ್ಲ ನಾವೇ ಇಟ್ಕೊಂಡ್ರೆ ಏನು ನಡೆಯುತ್ತೆ ಅಲ್ವಾ? ಪಾಸ್ ಇಟ್ ಆನ್. ಓಕೆ, ನಿಮ್ಮ ಒಂದು ಪಾಸಿಟಿವಿಟಿ ಎಲ್ಲರಿಗೂ ತಲುಪಲಿ ಅಂತ ನಾನು ವಿಶ್ ಮಾಡ್ತೀನಿ. ನನಗೂ ತಲುಪಿದೆ ಅದು. ಸೊ ನಾನು ಯಾವಾಗಲೂ ಟಚಲ್ಲಿರ್ತೀನಿ, ಹಾಗಾಗಿ ನನಗೊಂಥರ ಅದೇನೋ ಗೊತ್ತಿಲ್ಲಪ್ಪ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ನನಗೆ, ಅದು ಅನುಭವಿಸಿ ಮಾತ್ರ ಗೊತ್ತು. ಸೊ ಇವತ್ತಿನ ಎಪಿಸೋಡ್ ತುಂಬ ಮೀನಿಂಗ್ಫುಲ್ ಅಂತ ನನಗನ್ಸಿದೆ, ಆ್ಯಂಡ್ ಖುಷಿ ಕೊಟ್ಟಿದೆ. ಸೊ ನಿಂಗೇನು ಅನಿಸ್ತು? ನಾವು ಯಾವಾಗಲೂ ತರಲೆ ತಮಾಷೆ ಎಲ್ಲ ಮಾಡ್ಕೊಂಡಿರ್ತೀವಿ, ಬಟ್ ಇವತ್ತಿನ ಎಪಿಸೋಡ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಅವ್ರೇನು ಅಲ್ದಟ ಇವ್ರು ಪಾಂಚಾಲಿನ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ. ಇಲ್ಲ, ನಮ್ಮ ಮಹಾಜನಗಳ ಮುಂದೆ ಒಂದು ಸ್ವಲ್ಪ ಏನು ಹೇಳೋದಕ್ಕೆ ಇಷ್ಟಪಡಲ್ಲ ನಾನು. ಆನೆಸ್ಟ್ಲಿ ಸ್ಪೀಕಿಂಗ್, ನೋ ಅಡ್ವೈಸ್, ನೋ ಒಪಿನಿಯನ್ಸ್, ನೋ ನಥಿಂಗ್. ನಿಮ್ಮ ಜೀವನನ ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ಬದುಕಿ. ಓನ್ಲಿ ರೂಲ್ ಇಸ್ ನಿಮ್ಮಿಂದ ಯಾರಿಗೂ ಏನು ಕಷ್ಟ ಆಗಬಾರದು. ಯಾರಿಗಾದ್ರೂ ಒಳ್ಳೇದು ಮಾಡೋಕ್ಕಾಗತ್ತಾ ಮಾಡಿ, ಕೆಟ್ಟದ್ದು ಮಾತ್ರ ಮಾಡಕ್ಕೆ ಹೋಗ್ಬಾರ್ದು ಅಷ್ಟೇ. ನನ್ನ ಕೈಲಿ ಏನಾಗುತ್ತೋ ಮಾಡ್ತೀನಿ ಗುರು, ಇಲ್ಲದೆ ನನ್ನ ಪಾಡಗೆ ಆರಾಮಾಗಿರ್ತೀನಿ ನನ್ನ ಜೀವನದಲ್ಲಿ ಅಂತ ಇರಬೇಕಾಗಿದೆ ಅಷ್ಟೇ. ಅದಕ್ಕೆ ಅಷ್ಟೊಂದು ಜನ ಫಾಲೋವರ್ಸ್ ಇರೋದು ತಮಗೆ. ನಮ್ಮ ಗುರುಗಳಿಗೆ ಹೇಳಿದ್ರೆ ಏನು ಗೊತ್ತಾ ಹೇಳ್ತಾರೆ ನಮ್ಮ ಗುರುಗಳು, ನಿನಗೆ ಯಾವ ಊರು ಫಾಲೋವರ್ಸ್ ಇದ್ದಾರೆ? ಗುರುಗಳ ಪ್ರಕಾರ, ಅವ್ರು ಹೇಳೋ ಪ್ರಕಾರ ಅಪ್ಪ ತೀರ್ಮಾನ ಮಾಡ್ತಾರೆ, ದತ್ತ ತೀರ್ಮಾನ ಮಾಡ್ತಾರೆ, ಬಾಬಾ ತೀರ್ಮಾನ ಮಾಡ್ತಾರೆ, ಗೊತ್ತಾಯ್ತಾ? ಸೊ ನಾವೆಲ್ಲ ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ನಾನಿಲ್ಲ ಅಂದರೆ ಬೇರೆಯವರು, ಶ್ರುತಿ ಇಲ್ಲ ಅಂದರೆ ಸರಳ, ಸರಳ ಇಲ್ಲ ಅಂದರೆ ಶ್ವೇತ, ಶ್ವೇತ ಇಲ್ಲ ಅಂದರೆ ಗೀತಾ. ಬೇರೆಯವ್ರು ಯಾರಾದರೂ ಇದೇ ಕೆಲಸ ಮಾಡ್ತಾರೆ. ವಿ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್. ನಮ್ಗೆ ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸ ನಡೀತಾ ಇದೆ, ಕೆಲಸ ಮುಗ್ದಾದ್ಮೇಲೆ ಮುಗೀತು ಅಷ್ಟೇ. ಅದಕ್ಕೆ ಹೇಳಿದ ಲೈಫ್ ಇಸ್ ಅ ವೆಕೇಶನ್, ಟೇಕ್ ಇಟ್ ಆಸ್ ಅ ವೆಕೇಶನ್ ಅಂತ. ಡೋಂಟ್ ಟ್ರೈ ಟು ಬಿ ಪರ್ಮನೆಂಟ್ಲಿ ಸ್ಟೇಯಿಂಗ್ ಇನ್ ಯೋರ್ ವೆಕೇಶನ್ ಸ್ಪಾಟ್. ಹೌದು, ನಾವು ಹೋಗ್ತೀವಿ, ಖುಷಿ ಪಡ್ತೀವಿ, ವಾಪಸ್ ಮಜಾ ಮಾಡ್ಕೊಂಡು ವಾಪಸ್ ಬರ್ತೀವಿ ಅಷ್ಟೇ. ಆಮೇಲೆ ಮನೆಗೆ ಹೋಗ್ಲೇಬೇಕು. ಎಸ್, ಮನೆಗೆ ಹೋಗೋಣ ಟೈಮ್ ಬಂದಾಗ. ಇವಾಗಿಲ್ಲ, ಇವಾಗ ತುಂಬ ಟೈಮ್ ಇದೆ ನಂಗೆ ಬದುಕಕ್ಕಿಲ್ಲ. ಸಾರಿ, ಐ ಆನ್ ಅ ಲಾಂಗ್ ವೆಕೇಶನ್ ರೈಟ್ ನೌ. ಎಲ್ರಿಗೂ ಅಷ್ಟೇ, ನಮ್ಮೆಲ್ರಿಗೂ ತುಂಬ ದೊಡ್ಡ ವೆಕೇಶನ್ ಇದೆ. ಆರಾಮಾಗಿ ಖುಷಿಯಾಗಿರೋಣ. ವೆಕೇಶನ್ ಮುಗಿಸೋದ್ರ ವಿಷಯ ಮಾತಾಡೋದೇ ಬೇಡ ಇಲ್ಲಿ. ಡನ್ ಡನ್ ಡನ್. ಎನಿವೇಸ್, ಇಷ್ಟೆಲ್ಲ ಬ್ಯೂಟಿಫುಲ್ ಟಾಕ್ ಇವತ್ತು ನಮ್ಮ ಜೊತೆ. ಆ್ಯಂಡ್ ನಮಗೆ ನಿಮಗೂ ಸೇರಿಸಿ ನಮಗೊಂದು ಸರ್ಪ್ರೈಸ್ ಇದೆ. ಒಂದು ಎಜುಕೇಷನ್ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಾವೆಲ್ಲದರಲ್ಲೂ ಒಂದು ತಿಳುವಳಿಕೆನ, ನಾವು ಅರಿವನ್ನು ಮೂಡಿಸ್ಕೊಬೇಕು. ಸೊ ಇವತ್ತು ಬ್ಯೂಟಿಫುಲ್ಲಾಗಿ ಕಾರ್ಡ್ ಸಿಕ್ಕಿದೆ 2.
ನಿಮ್ಮೆಲ್ರಿಗೂ ಖುಷಿಯಾಗಿರುತ್ತೆ ಅಂತ ಭಾವಿಸಿದ್ದೀನಿ. ಎಪಿಸೋಡ್ ನೋಡಿದ್ಮೇಲೆ ಯಾರ್ಯಾರಿಗೆ ಏನು ಅನ್ನಿಸ್ತೋ ಹಾನೆಸ್ಟ್ ಕಮೆಂಟ್ಗಳನ್ನ ಹಾಕಿ. ನಾನು ಅದನ್ನೇ ಹೇಳ್ತಾ ಇರೋದು, ಆಗಲೇ ನೀವು ಹೇಳ್ದಂಗೆ ಕಮೆಂಟ್ ಹಾಕೋರು ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಸೀರಿಯಸ್ಲಿ ಟ್ರೂ, ವೆರಿ ಟ್ರೂ. ಬಟ್ ನೋಡಿದಾಗ ಡಿಸ್ಟರ್ಬ್ ಆಗೋದು ಅಷ್ಟೇ ನಿಜ. ಹಾಗಾಗಿ ನಾವು ನೋಡೋಕ್ಕೆ ಹೋಗಲ್ಲ. ಬಟ್ ನೀವು ಹಾಕಿ, ಬೇರೆಯವ್ರು ನೋಡ್ತಾರೆ, ಪೇಜ್ ಎಂಗೇಜ್ ಆಗುತ್ತೆ. ನನಗೆ ಅನ್ಸೋ ಪ್ರಕಾರ ಎವ್ರಿಬಡಿ ವಿಲ್ ರೈಟ್ ಓನ್ಲಿ ನೈಸ್ ಥಿಂಗ್ಸ್. ಟ್ರಸ್ಟ್ ಯು ಮೀ ಆನ್ ದಟ್. ನೀ ಎಲ್ಲರೂ ಒಳ್ಳೆ ಮಾತನ್ನೇ ಬರೀತಾರೆ, ಎಲ್ಲ ಒಳ್ಳೇದನ್ನೇ ಬರೀತಾರೆ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಗುಡ್. ಅಕಸ್ಮಾತ್ 1 or 2 people don't write something nice ಅಲ್ವಾ, ಇಟ್ಸ್ ಓಕೆ. ಯೋರ್ ಲೈಫ್ ವಿಲ್ ಆಲ್ಸೋ ಬಿ ಬೆಟರ್. ಓಕೆ, ಹಣ್ಣಂದ್ಮೇಲೆ ಬೀಜ ಇರುತ್ತೆ, ಅದು ಚಿಕ್ಕದು ಬಾಳೆಹಣ್ಣಲ್ಲೂ ಬೀಜ ಇರುತ್ತೆ. ಅಂಡ್ ಎಲ್ಲರೂ ಇಷ್ಟಪಟ್ಟರೆ ಕಷ್ಟ ಪಾಂಚಾಲಿ. ಯು ಶುಡ್ ರಿಮೆಂಬರ್ ದಟ್. 2-3 ಜನ ದೃಷ್ಟಿ ಬಟ್ಟೊಂದಿರ್ಬೇಕು. ಅಲ್ಲ, ಇಷ್ಟ ಪಡದೇ ಇರೋರು ಇರಬೇಕು. ಬಿಕಾಸ್ ಅವರಿಂದ ಕಲಿಯೋಕ್ಕೂ ತುಂಬಾ ಇರುತ್ತೆ. ಅದಕ್ಕೆ ಇರ್ಬೇಕಪ್ಪ. ಕರೆಕ್ಟ್. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರೆ ಗೊತ್ತಾ. ಇಷ್ಟಪಡೋರು ಎಲ್ಲ ಚೆನ್ನಾಗಿದೆ, ಎಲ್ಲ ಜೈ ಅಂತಾರೆ. ಸೊ ಇಷ್ಟಪಡದೇ ಇರೋರು ಬೇಕು. ದೇ ಆರ್ ದಿ ಓನ್ಲಿ ಒನ್ಸ್ ಹೂ ಶೋ ಯು. ಒಂದಷ್ಟು ಜನ ಇರ್ಬೇಕಂಗೆ. ದೇ ವಿಲ್ ಶೋ ಯು ದ ಮಿರರ್. ಅದಕ್ಕೆ ಡನ್. ಎಸ್, ಈ ಎಪಿಸೋಡ್ ಖುಷಿಯಾಗಿದೆ. ಆ್ಯಂಡ್ ಈ ಖುಷಿನ ಹಾಗೆ ಲೈಫಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೆಲ್ಲ ಟೈಮ್ ಕೊಟ್ಟು ನಮ್ಮ ಎಪಿಸೋಡ್ನ ನೋಡಿದ್ದೀರಾ. ಆ್ಯಂಡ್ ನಮ್ಮ ಶ್ರುತಿ ಅವರು ಇಷ್ಟೆಲ್ಲ ಟೈಮ್ ಮಾಡಿಕೊಂಡು ಅವ್ರು ಎಷ್ಟು ಬ್ಯುಸಿ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡೋರಿಗೆ ಗೊತ್ತಾಗಿರಲ್ಲ ಅದು. ಬಟ್ ಆ ಟೈಮ್ನ ನನಗೆ ಕೊಟ್ಟಿರೋದಕ್ಕೆ ನಾನು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ರೀಫಿಲ್ ಬೇಕಮ್ಮ? ನೀರಾ ಬೀರಾ? ನಾವು ನೀರು ಬೀರು ಬೇಡ ನಮಗೆ. ನಾವು ಆಲ್ಕೋಹಾಲ್ ಪರ್ಸನ್ ಅಲ್ಲ. ನಾನು ಅದನ್ನೇ ಹೇಳ್ತೀನಿ. ಅದು ಅಲ್ಲ ಅಂತ ಹೇಳ್ಕೊಬೇಕಾದ್ರೂ ಒಂದು ಸ್ವಲ್ಪ ಬೇಜಾರು ಇರುತ್ತೆ. ಅದೊಂದು ಅವಕಾಶದಿಂದ ವಂಚಿತಳು ನಾನು. ನಂಗೆ ಇಷ್ಟ ಇಲ್ಲ. ಓನ್ಲಿ ಹಾಲು ಪರ್ಸನ್, ನಾಟ್ ಆಲ್ಕೋಹಾಲ್. ಹಾಲು. ಸೊ ಅದು ಫ್ರೆಂಡ್ ಸರ್ಕಲಲ್ಲಿ ಹಂಗೂ ಆಗುತ್ತೆ. ಏನಂದರೆ ಅದೊಂದು ಅವಕಾಶದಿಂದ ವಂಚಿತಳಾಗಿದ್ದೀನಿ ಅಂತ ಅನಿಸುತ್ತೆ. ಇಟ್ಸ್ ಕಂಪ್ಲೀಟ್ ಅಂತ ಅನ್ಸ್ಕೊಬೇಕಂದ್ರೆ ಎಲ್ಲ ಟೇಸ್ಟು ನೋಡಿರಬೇಕು. ಬಟ್ ನಾನು ನೋಡಿಲ್ಲ, ಹಾಗಾಗಿ ಇನ್ಕಂಪ್ಲೀಟ್. ಟೇಸ್ಟ್ ನೋಡೋಕ್ಕಾಗಲ್ಲಮ್ಮ, ಟೇಸ್ಟ್ ಮಾಡ್ಬೇಕು. ನೋಡೋಕ್ಕಾಗುತ್ತೆ, ಮಾಡೋಕ್ಕಾಗಲ್ಲ. ಎನಿವೇಸ್, ಇದೆಲ್ಲ ಜೋಕ್ ಅಪಾರ್ಟ್ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಖುಷಿಯಾಗಿರಿ, ಯಾವಾಗಲೂ ನಗ್ನಗ್ತಾ ಇರಿ, ಒಳ್ಳೆಯದನ್ನೇ ಮಾಡಿ. ಒಳ್ಳೇದನ್ನ ನಾವು ಟ್ರೈ ಅನ್ನೋ ಪದ ನಾವು ಬಿಟ್ಟಿದ್ದೀವಿ, ಆ ಕಾರಣಕ್ಕೆ ಅದನ್ನ ಹೇಳ್ತಾ ಇಲ್ಲ. ಗೊತ್ತಾಯ್ತಾ? She was about to say it. ಗೊತ್ತಾಯ್ತಾ? Just to let you know. Okay. ಸೊ ಇದೆ ನಿಜ. ಇವಾಗ ನಿನ್ ಮುಂದೆನ ಪ್ರೂವ್ ಮಾಡ್ತಾ ಇದ್ದೀನಿ ಬಿಟ್ಟಿದ್ದೀನಿ ಅಂತ. ನೋಡೋಣ, ಪದನ ಉಪಯೋಗಿಸೋದೇ ಇಲ್ಲ. 2 ದಿನ ಆದ್ಮೇಲೆ ನೋಡೋಣ. ಓಕೆನಾ? ಇವಾಗ ಪಾಪ ಮುಗಿಸ್ತಾ ಇದ್ದೀನಿ. ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.